ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡರಿ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ನೀವು ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ, ಬ್ಯಾಕ್ ಪಾರ್ಟು ನೀವು ನಿಮ್ಮ ಒಂದು ಸೈಜ್ಗೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಅದರಲ್ಲಿ ವಿಡ್ತ್ ಎಷ್ಟು ಬೇಕೋ ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ ವಿಡ್ತ್ ಮಾಡ್ಕೊಂಡಾದ್ಮೇಲೆ ಎಂಬ್ರಾಯ್ಡರಿ ಬ್ಲೌಸಲ್ಲಿ ಏನಾಗುತ್ತೆ ಅಂತ ಅಂದರೆ, ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ವಿಡ್ತು ಕಡಿಮೆ ಜಾಸ್ತಿ ಇರುತ್ತೆ, ಇಷ್ಟೇ ಇರುತ್ತೆ ಹೇಳೋಕ್ಕಾಗಲ್ಲ. ಈ ಪಾಯಿಂಟ್ ಉಂಟಲ್ಲ, ಎಂಬ್ರಾಯ್ಡರಿ ಡಿಸೈನ್ ಮಾಡಿದ್ದೀವಲ್ಲ, ಅಲ್ಲಿಗೆ ಇದನ್ನು ಪಾಯಿಂಟ್ ಈ ಥರ ಇಟ್ಕೊಂಡು ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ನೋಡಿ, ಕರೆಕ್ಟಾಗಿ ಎರಡು ಶೋಲ್ಡರು ಕೂಡ ಡಿಸೈನು ಸೇಮ್ ಇರಬೇಕು. ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೊಬಿಡಿ. ಉಳಿದಿರುವಂಥ ಪಾರ್ಟ್ನ ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇವಾಗ ವಿಡ್ತು ಕರೆಕ್ಟಾಗಿ ಬಂತು, ಓಕೆನಾ. ಸೆಂಟರ್ಗೆ ಈ ಥರ ಬ್ಯಾಕ್ ಪಾರ್ಟ್ ಲೈನಿಂಗ್ನ ಈ ಥರ ಇಟ್ಕೊಂಡು ಕರೆಕ್ಟಾಗಿ ನೀವು ಪಿನ್ ಇದ್ದರೆ ಪಿನ್ ಹಾಕ್ಕೊಳ್ಳಿ. ನೀವು ಗುಂಡು ಸೂಜಿ ಬರುತ್ತಲ್ಲ ಅದನ್ನು ಅಟ್ಯಾಚ್ ಪಿನ್ ಏನಾದರೂ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಇದೇ ಥರ ಸ್ಟಿಚಿಂಗ್ ಮಾಡ್ಕೋಬೋದು. ಈ ಥರ ಓನ್ಲಿ ಬ್ಯಾಕ್ ಸೈಡು ಕೆಳಗಡೆ ಭಾಗ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. 5 ಇಂಚು ಮೇಲ್ಗಡೆ ಸೈಡ್ಗೆ ಇಷ್ಟು ಈ ಥರ ಸ್ಟಿಚಿಂಗ್ ಮಾಡಿಕೊಂಡು ನಂತರ ಕರೆಕ್ಟಾಗಿ ನೀವು ಸೆಂಟರಲ್ಲೇ ಬರಬೇಕು. ಯಾವ ಕಡೆ ಲೆಫ್ಟು ರೈಟು ಬರಬಾರ್ದು. ಅದೇ ಥರ ಇಲ್ಲಿ ಪಿನ್ನಪ್ ಮಾಡ್ಕೊಬಿಡಿ ಪೀಸ್ಗೆ. ಮತ್ತು ಎರಡು ಕಡೆ ಸೈಡು ಈ ಒಂದು ಚೆಸ್ಟ್ ಪಾರ್ಟ್ ಉಂಟು ನೋಡಿ, ಅದರಲ್ಲಿ ಕರೆಕ್ಟಾಗಿ ಎರಡು ಕಡೆ ಸೈಡು ಕರೆಕ್ಟಾಗಿ ಬರ್ತಿದೆಯಾ ಅದನ್ನು ಚೆಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ಡಿಸೈನ್ ಆಗಿರ್ಬೋದು, ಯಾಕೆಂದರೆ ಸೈಡಿಗೆ ಬರಬಾರ್ದು ಡಿಸೈನು, ಎಲ್ಲ ಕರೆಕ್ಟಾಗಿ ಬರಬೇಕು. ಅದನ್ನು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಸೈಡು ನಾವು ಆಲ್ರೆಡಿ ಮಾರ್ಕಿಂಗ್ ಮಾಡಿದ್ದೀವಿ ನಾವಲ್ಲಿ, ಅದನ್ನು ನೋಡಿಕೊಂಡು ಕೆಳಗಡೆ ಸೈಡಿಂದ ಫಸ್ಟು, ಏಕೆಂದರೆ ಕೆಲವೊಂದು ಸರಿ ಏನಾಗುತ್ತೆ ಲೆಫ್ಟು ಮತ್ತು ರೈಟು ಅಂತ ಜರುಗಿಬಿಡುತ್ತೆ ಬಟ್ಟೆ. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಮಧ್ಯದಲ್ಲಿ ಒಂದು ಸ್ಟಿಚಿಂಗ್ ಮಾಡಿಕೊಂಡು ಆದಷ್ಟು ನೀವು ಇಲ್ಲಿ ಎಂಬ್ರಾಯ್ಡರಿ ಅಫ್ಕೋರ್ಸ್ ಲೈನಿಂಗ್ ಬಟ್ಟೆಯಲ್ಲಿ ಅದು ಟ್ರಾನ್ಸ್ಪರೆಂಟು ಕಾಣಿಸ್ತಾ ಇರುತ್ತೆ ನಮ್ಮ ಡಿಸೈನ್ ಎಲ್ಲಿದೆ ಅಂತ ಅಂದ್ಬಿಟ್ಟು. ನೀವು ಎಲ್ಲ ಕಡೆ ಕರೆಕ್ಟಾಗಿ ಪಿನ್ನಪ್ ಮಾಡ್ಕೊಬಿಡಿ. ಪಿನ್ನಪ್ ಮಾಡಿಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೋತಾ ಬನ್ನಿ. ಸ್ವಲ್ಪ 1/4 ಇಂಚು ಒಳಗಡೆ ಸೈಡ್ ಬಂದ್ರೂ ನೋ ಪ್ರಾಬ್ಲಮ್, ಏನಿಲ್ಲ. ಮತ್ತು ನಾವು ಲಾಸ್ಟಲ್ಲಿ ಅದನ್ನು ನಾವು ನೀಟಾಗಿ ಮತ್ತೆ ಇನ್ನೊಂದ್ಸರಿ ಸ್ಟಿಚಿಂಗ್ ಮಾಡ್ಕೋಬೋದು. ಇಲ್ಲಿ ಏನು ಮಾಡಬೇಕು ಅಂದರೆ, ನೀವು ಎರಡು ಕಡೆ ಸೈಡು ಆದಷ್ಟು ಟ್ರೈ ಮಾಡಿ ಒಂದು ಕಿನಾರೆ ಉಂಟಲ್ಲ, ಅಂದರೆ ತುದಿ ಉಂಟಲ್ಲ, ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡಿ. ಅಕಸ್ಮಾತ್ ಏನಾದರೂ ಆಗಲಿಲ್ಲ ಅಂದರೆ ಮತ್ತೊಂದು ಸರಿನೂ ಸ್ಟಿಚಿಂಗ್ ಮಾಡ್ಬೋದು. ಅದು ಯಾವ ಥರ ಅಂತ ಅಂದ್ಬಿಟ್ಟು ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ. ಫಸ್ಟು ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಂತು ಅಂದರೆ ನೋ ಪ್ರಾಬ್ಲಮ್, ಏನಿಲ್ಲ. ಇಲ್ಲ ಅಂದರೆ ಮತ್ತೊಂದು ಸರಿ ನಾವು ಮಾಡ್ಕೋಬೋದು. ಇವಾಗ ಫಸ್ಟು ನೀವು ಇಲ್ಲಿ ಸ್ಟಿಚಿಂಗ್ ಮಾಡಿದ್ದೀರಿ ನೋಡಿ, ಬಟ್ಟೆ ಒಂದು ಸ್ವಲ್ಪ ಇದು ಲೈನಿಂಗು ಆ ಕಡೆ ಈ ಕಡೆ ಜರುಗಬಾರ್ದು ಅಂತ ಅಂದ್ಬಿಟ್ಟು ನೀವು ಸ್ಟಿಚಿಂಗ್ ಮಾಡ್ಕೊಂಡಿರ್ತೀರಲ್ವ, ಈ ಲೈನ್ನ ನೀವು ಹೊಲಿಗೆನ ಬಿಚ್ಚಿಬಿಡಿ ಇಲ್ಲಿ, ಓಕೆನಾ. ನೆಕ್ಸ್ಟು ನೋಡಿ, ಈ ಥರ ಹೊಲಿಗೆ ಬಿಚ್ಚಾದ್ಮೇಲೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಎಡ್ಜಾಗಿ ಬಂದೈತಾ ಅದು ಅಂತ. ಅಕಸ್ಮಾತ್ ಇಲ್ಲ ಅಂತ ಅಂದರೆ ಮತ್ತೊಂದು ಹೊಲಿಗೆ ಹಾಕೋಬೇಕಾಗುತ್ತೆ. ಹೆಂಗೆ ಅಂತಂದರೆ, ಇದನ್ನು ಇವಾಗ ಉಲ್ಟಾ ಮಾಡ್ಕೊಳ್ಳಿ. ಎಂಬ್ರಾಯ್ಡರಿ ಕರೆಕ್ಟಾಗಿ ಉಂಟಲ್ಲ, ಆ ಒಂದು ತುದೀಲಿ, ಆದಷ್ಟು ತುದೀಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಹೊಲಿಗೆ ಹಾಕೋತಾ ಹೋಗಿ ಕರೆಕ್ಟಾಗಿ ಎಂಬ್ರಾಯ್ಡರಿ ಫಸ್ಟ್ ಒಂದು ಲೈನ್ ಇದೆಯಲ್ಲ, ಆ ಒಂದು ಎಡ್ಜಲ್ಲಿ ನೀವು ಹೊಲಿಗೆ ಹಾಕೋತಾ ಹೋದರೆ ನಿಮಗೆ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ಒಂದು 1/2 ಇಂಚು ಅಥವಾ 1 ಇಂಚ್ ಬಿಟ್ಟು ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಆದಮೇಲೆ ಡೈರೆಕ್ಟಾಗಿ ನೀವು ಇದನ್ನು ಸೀದಾ ಮಾಡ್ಕೊಳಕ್ಕೆ ಹೋಗಬಾರ್ದು. ಸಣ್ಣದಾಗಿ ಇಲ್ಲಿ ಕಟ್ ಕೊಡಲೇಬೇಕು. ಆವಾಗ ಮಾತ್ರ ಫಿನಿಶಿಂಗ್ ಚೆನ್ನಾಗಿ ಬರೋದು, ಇಲ್ಲಾಂದರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ, ಓಕೆನಾ. ಈ ಥರ ಸಣ್ಣದಾಗಿ ಕಟ್ ಕೊಟ್ಬಿಟ್ಟು ನಂತರ ಇದನ್ನು ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡ್ಕೊಂಡು ನೀವು ಐರನ್ ಆದರೂ ಮಾಡ್ಕೋಬೋದು. ಐರನ್ ಮಾಡ್ಕೋತಂದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಐರನ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಇದು ಎಂಬ್ರಾಯ್ಡರಿ ಮಾಡಿರ್ತೀವಲ್ವ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ನೋ ಪ್ರಾಬ್ಲಮ್. ಮತ್ತು ಇಲ್ಲಿ 2 ಡಿಸೈನ್ ಎಂಬ್ರಾಯ್ಡರಿ ಡಿಸೈನ್ ಉಂಟಲ್ಲ, ಎಂಬ್ರಾಯ್ಡರಿ ಮೇಲೆ ಯಾವುದೇ ಕಾರಣಕ್ಕೂ ಹೊಲಿಗೆ ಹಾಕೋಕೆ ಹೋಗಬಾರ್ದು. ಎಂಬ್ರಾಯ್ಡರಿ ನಾವು ಡಿಸೈನ್ ಮಾಡಿರ್ತೀವಲ್ಲ ನೋಡಿ, ಅವೆರಡರ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಲೈನ್ ತೊಗೊಂಡು ಕರೆಕ್ಟಾಗಿ ಮಧ್ಯದಲ್ಲಿ ನೀವು ಹೊಲಿಗೆ ಹಾಕೋತಾ ಹೋಗಬೇಕು. ಆ ಸ್ಟಿಚಿಂಗು ಸೇಮ್ ಬ್ಲೌಸ್ ಪೀಸ್ ಉಂಟಲ್ಲ ಆ ಕಲರಲ್ಲಿ ಎಂಬ್ರಾಯ್ಡರಿ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನೀವು ಡಿಸೈನ್ ಅಂದರೆ ಒಂದು ಸ್ಟಿಚಿಂಗ್ ಹಾಕೋಕೆ ಹೋಗಬಾರ್ದು. ಮಧ್ಯದಲ್ಲಿ ಯಾವುದಾರ ಒಂದು ಲೈನ್ ನೋಡಿಬಿಟ್ಟು ಪಕ್ಕದಾಗಿರ್ಬೋದು ಕರೆಕ್ಟಾಗಿ ನೋಡಬೇಕು. ಯಾಕಂದರೆ ಪ್ರತಿಯೊಂದು ಎಂಬ್ರಾಯ್ಡರಿ ಡಿಸೈನ್ ಬೇರೆ ಬೇರೆ ರೀತಿ ಇರುತ್ತೆ. ಅದನ್ನು ಕರೆಕ್ಟಾಗಿ ನೀವು ತಿಳ್ಕೊಂಡು ಮಧ್ಯದಲ್ಲಿ ಒಂದು ಹೊಲಿಗೆನ ಹಾಕ್ಬಿಡ್ಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ಐರನ್ ಮಾಡಿದ್ರೂ ಕೂಡ ನೋ ಪ್ರಾಬ್ಲಮ್ ಇಲ್ಲ ಅಂತ, ಏಕೆಂದರೆ ಆವಾಗ ನೀವು ಈ ಸ್ಟಿಚಿಂಗ್ ಹಾಕುವಂಥ ಅವಶ್ಯಕತೆಯೇ ಇರಲ್ಲ, ಓಕೆನಾ. ಇಷ್ಟು ಕಂಪ್ಲೀಟ್ ಆಯಿತು.
ನೋಡಿ ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ನಾನಿಲ್ಲಿ ಕೆಳಗಡೆ ಸೈಡು ದಾಪ್ ಸ್ಟಿಚಿಂಗ್ ಮಾಡಲಿಲ್ಲ, ಐರನ್ ಮಾಡ್ಕೊಬಿಟ್ಟಿದ್ದೀನಿ. ನೀವು ಕೂಡ ಐರನ್ ಮಾಡಿದ್ರೆ ತುಂಬ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಟಿಪ್ಸ್ ಕೊಡ್ತೀನಿ ಇದರಲ್ಲಿ. ಏಕೆಂದರೆ ನೀವು ಒಂದು ಯಾವುದೇ ಒಂದು ಬ್ಲೌಸ್ ಆಗಿರ್ಬೋದು, ಇದೇ ಅಂತಲ್ಲ, ಯಾವುದಾದ್ರೂ ಸರಿ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಐರನ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡಿದ್ರೆ ಬ್ಲೌಸ್ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಕ್ಸ್ಟ್ರಾ ಮಾರ್ಜಿನ್ ಉಂಟಲ್ಲ, ಅದನ್ನು 4 ಕಡೆ ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಫಿನಿಶಿಂಗು ಕೂಡ ಬರುತ್ತೆ ಮತ್ತು ಡಿಸೈನು ಕೂಡ ಕರೆಕ್ಟಾಗಿ ಬರುತ್ತೆ ಇದರಲ್ಲಿ. ಈ ಕಡೆ ಸೈಡು ಕೂಡ ಸೇಮ್ ಇದೇ ರೀತಿ ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಮಾರ್ಜಿನ್ನ ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ನೀವು ಒಂದು ಎಂಬ್ರಾಯ್ಡರಿ, ಯಾಕಂದರೆ ಎಂಬ್ರಾಯ್ಡರಿ ವಿಡ್ತು ಒಂದು ಸ್ವಲ್ಪ ಮ್ಯಾಚಿಂಗ್ ಆಗಲ್ಲ, ಯಾವುದೇ ಡಿಸೈನ್ ಇದ್ರೂ ಕೂಡ ಮ್ಯಾಚಿಂಗ್ ಆಗಲ್ಲ. ಇದನ್ನು ಈ ಥರ ನೀವು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರೆಯೋಕೆ ಹೋಗಬೇಡಿ. ಇವಾಗ ಬ್ಯಾಕ್ ಪಾರ್ಟು ನಾನು ಇಲ್ಲಿ ಟಕ್ಸ್ ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿಕೊಂಡು ಬ್ಯಾಕ್ ಪಾರ್ಟ್ನ ನಿಮ್ಮ ಒಂದು ಅಳತೆ ತಕ್ಕನಾಗಿ ನೀವು ಟಕ್ಸ ಕೊಡ್ಬೋದು. ಫ್ರೆಂಡ್ಸ್, ಕಂಪ್ಲೀಟ್ ಆಗಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.